ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳು ಮತ್ತೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಾಕಷ್ಟು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ಅದು ಗೃಹಲಕ್ಷ್ಮಿ 26ನೇ ಕಂತು ಬಗ್ಗೆ ಆಗಿರ್ಬೋದು, ಅಥವಾ ಇಂದಿರಾ ಕಿಟ್ ಬಗ್ಗೆ ಆಗಿರ್ಬೋದು, ಅಥವಾ ನೀವು ಏನೀಗ ಜೀವಿತಾವಧಿ ಪ್ರಮಾಣ ಪತ್ರ ಎಲ್ಲಿ ಸಿಗುತ್ತೆ, ಯಾರಿಗೆ ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಅದರ ಜೊತೆಯಲ್ಲಿ ವೋಟರ್ ಐಡಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ಒಂದು ವಾರದಲ್ಲಿ ನಾನು ಒಂದಲ್ಲ ಒಂದು ಎಲ್ಲ ವಿಷಯಗಳ ಬಗ್ಗೆನೂ ಸಹ ಸೇರಿಸ್ಬಿಟ್ಟು ಒಂದೇ ವಿಡಿಯೋದಲ್ಲಿ ಒಂದೇ ವಿಡಿಯೋ ಮಾಹಿತಿ ಹಲವು ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ, ಈಗಾಗಲೇ ಗೃಹಲಕ್ಷ್ಮಿ 25ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 70-75% ಜನರಿಗೆ ಜಮಾ ಆಗಿದೆ. ಈಗ ಆಲ್ರೆಡಿ ನಿನ್ನೆನಿಂದ ಒಂದಿಷ್ಟು ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಶಿವಮೊಗ್ಗ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಗುಲ್ಬರ್ಗ ಜಿಲ್ಲೆ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ಹಾಸನ ಜಿಲ್ಲೆ ಇರ್ಬೋದು. ಈ ಜಿಲ್ಲೆಗಳಿಗೆ ಬಹಳಷ್ಟು ಜನರಿಗೆ ಹಣ ಜಮಾ ಆಗಿರಲಿಲ್ಲ. ನಿನ್ನಿನಿಂದ ಮತ್ತೆ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ, ಅದರಲ್ಲೂ ಸಹ ಬಾಕಿ ಉಳಿದಿರುವಂತಹ ಜನರಿಗೆ ಹಣ ಜಮಾ ಆಗ್ತಾ ಇದೆ. ನಿಮಗೂ ಏನಾದ್ರೂ ನಿನ್ನೆ ಇವತ್ತು ಹಣ ಜಮಾ ಆಗಿದ್ರೆ ತಪ್ಪದೇ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇನ್ನ ಗೃಹಲಕ್ಷ್ಮಿ 26ನೇ ಕಂತು ಯಾವಾಗ ಬರುತ್ತೆ ಅನ್ನೋದು ಬಹುತೇಕ ಜನರ ಪ್ರಶ್ನೆ ಆಗಿದೆ. ಇದು ಸರ್ಕಾರದ ಬಳಿ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿದ್ರು ಸಹ ಹಣ ಯಾಕೆ ಬಿಡುಗಡೆ ಆಗ್ತಿಲ್ಲ ಅಂದ್ರೆ, ಒಂದು ಮೊದಲನೇದಾಗಿ 25ನೇ ಕಂತು ಫಸ್ಟ್ ಕ್ಲಿಯರ್ ಆಗಬೇಕು. ಇಲ್ಲ ಅಂದ್ರೆ ಅದು ಹೆಲ್ಡಪ್ ಆಗ್ಬಿಡುತ್ತೆ. ಓಕೆನಾ, 2 ಕಂತುಗಳ ಜಮಾ ಮಾಡುವಂತ ಪ್ರಕ್ರಿಯೆ ಏಕಬಾರಿ ಮಾಡೋದಕ್ಕಾಗಲ್ಲ. 2,000 ರೂಪಾಯಿ ಹಾಗೆ ಜಮಾ ಆಗ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಆ 2,000 ರೂಪಾಯಿ ಕ್ಲಿಯರ್ ಆದ ನಂತರನೇ ನಿಮಗೆ 26ನೇ ಕಂತಿನ ಹಣ ಬಿಡುಗಡೆ ಆಗುವಂತದ್ದು. ಈಗ ಆಲ್ರೆಡಿ 3ನೇ ಹಂತ ಬಿಡುಗಡೆ ಆರಂಭ ಆಗಿರೋದ್ರಿಂದ ಇನ್ನು ಬಹಳಷ್ಟು ದಿನ ತೆಗೆದುಕೊಳ್ಳಲ್ಲ. ಶೀಘ್ರದಲ್ಲೇ ಒಂದು 26ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಇನ್ನ ದಿನಸಿ ಕಿಟ್ ಅಥವಾ ಇಂದಿರಾ ಕಿಟ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು 4-5 ತಿಂಗಳ ಹಿಂದೆ ಇದ್ರ ಬಗ್ಗೆ ಚರ್ಚೆ ನಡೆದಿತ್ತು. 5 ಕೆಜಿ ಅಕ್ಕಿ ಜೊತೆಯಲ್ಲಿ ಇನ್ನು 5 ಕೆಜಿ ಅಕ್ಕಿ ಕೊಡೋದ್ರ ಬದಲಾಗಿ ದಿನಸಿ ಕಿಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಆಹಾರ ಇಲಾಖೆ ಸಚಿವರೇ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದ್ರು. ಬಟ್ ಇದುವರೆಗೂ ಸಹ ಇಂಪ್ಲಿಮೆಂಟ್ ಆಗಿಲ್ಲ. ಓಕೆನಾ, ಯಾವಾಗಿಂದ ಶುರುವಾಗಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಟೈಮ್ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಏನಪ್ಪಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಟೆಂಡರ್ ಆಗಬೇಕು, ಇಂತಿಷ್ಟು ಒಂದು ನಿಗದಿತ ದಿನಾಂಕದವರೆಗೂ ಸಹ ಒಂದು ಟೆಂಡರ್ ಆಗಬೇಕು. ಆ ಟೆಂಡರ್ ಆದ ನಂತರ ನಾವು ಕೊಡ್ತೀವಿ ಅಂತ ಹೇಳಿ. ಈಗಿರುವಂತಹ ಅಪ್ಡೇಟ್ಗಳ ಪ್ರಕಾರ ಸುಮಾರು ಈಗ ಆಲ್ರೆಡಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ದಿನಸಿ ಕಿಟ್ ಅನ್ನ ಕೊಡ್ಲಿಕ್ಕೆ ಆರಂಭ ಮಾಡುವಂತ ಸಾಧ್ಯತೆ ಇದೆ. ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಅನ್ನಭಾಗ್ಯ ಯೋಜನೆಯಡಿ ಡಿಬಿಟಿ ಹಣನೇ ಕೊಡ್ತಾರೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಹರಿಬಿಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಮತ್ತೆ ಡಿಬಿಟಿ ಹಣ ಕೊಡುವಂತ ಪ್ರಶ್ನೆ ಇಲ್ಲ. ಏನ್ ದಿನಸಿ ಕಿಟ್ ಈಗ ಆಲ್ರೆಡಿ ಪ್ಲಾನ್ ಆಗಿದೆ, ಟೆಂಡರ್ ಆಗಿದೆ, ಈಗ ಶುರುವಾಗೋದೊಂದು ಬಾಕಿ ಇದೆ. ಮಾರ್ಚ್ ಅಲ್ಲಿ ಆಗ್ಬೋದು ಅಥವಾ ಏಪ್ರಿಲ್ ಅಲ್ಲಿ ಆಗುವಂತ ಸಾಧ್ಯತೆ ಇದೆ. ಓಕೆನಾ, ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಶುರುವಾಗುವಂತ ಸಾಧ್ಯತೆ ಇದೆ. ಇನ್ನ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಜಮಾ ಆಗುತ್ತೆ, ಫೆಬ್ರವರಿ ಮಾರ್ಚ್ ತಿಂಗಳ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಅಧಿಕೃತವಾಗಿ ಯಾವುದೇ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಹೌದು, ನಾವು ಕೊಟ್ಟಿಲ್ಲ ಜನರಿಗೆ, 2 ತಿಂಗಳ ಹಣ ಮಿಸ್ ಆಗಿದೆ, ಇಷ್ಟೇ ತಿಂಗಳ ಹಣ ಕೊಟ್ಟಿದ್ದೀವಿ, ಅವು 2 ತಿಂಗಳೇ ನಾವು ಮಿಸ್ ಮಾಡಲ್ಲ, ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ. ಅದರಲ್ಲೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳೋದೇನಪ್ಪಾ ಅಂದ್ರೆ, ಹಣಕಾಸು ಇಲಾಖೆಯಿಂದನೇ ನಮಗೆ ಹಣ ಬಂದಿಲ್ಲ, ಹಣಕಾಸು ಇಲಾಖೆಯಿಂದ ಯಾವಾಗ ಬಿಡುಗಡೆ ಮಾಡ್ತಾರೋ ನಾವು ಅಲ್ಲಿಂದ ಒಂದು ಕ್ಷಣನೂ ಸ್ಟಾಪ್ ಮಾಡಲ್ಲ, ಇಮಿಡಿಯೇಟ್ ಆಗಿ ಹಣ ರಿಲೀಸ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಣಕಾಸು ಇಲಾಖೆ ಇರೋದು ಸಿಎಂ ಸಿದ್ದರಾಮಯ್ಯನವ್ರ ಕೈಯಲ್ಲಿ. ಸಿಎಂ ಸಿದ್ದರಾಮಯ್ಯನವರು ಹಣಕಾಸು ಇಲಾಖೆಯಿಂದ ಆ 2 ಕಂತುಗಳನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವರ್ಗಾವಣೆ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮೆಲ್ಲರ ಖಾತೆಗೂ ಹಣ ಜಮಾ ಆಗುತ್ತೆ. ಬಟ್ ಇನ್ನೂ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಬೇಕಾಗಬಹುದು ಫೆಬ್ರವರಿ ಮಾರ್ಚ್ ತಿಂಗಳ ಹಣಕ್ಕೆ ಸಂಬಂಧಪಟ್ಟಾಗ. ಯಾಕೆಂದ್ರೆ ಅದು ಸಣ್ಣ ಮಟ್ಟಲ್ಲ, ಸುಮಾರು 5,000 ಕೋಟಿ ಹಣವನ್ನ 2 ತಿಂಗಳ ಹಣವನ್ನ ವರ್ಗಾವಣೆ ಮಾಡಬೇಕಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ. ಓಕೆನಾ, ಇನ್ನ ಈಗ ಕರ್ನಾಟಕದಲ್ಲೂ ಸಹ ಈಗ SIR ನಡೀತಾ ಇದೆ. 2002ರಲ್ಲಿ ನಿಮ್ದು ಮತಪಟ್ಟಿಯಲ್ಲಿ ಏನ್ ಹೆಸರಿತ್ತು ಆ ಮತಪಟ್ಟಿ ಈಗ 2026ರ ಮತಪಟ್ಟಿಯೊಂದಿಗೆ ಮ್ಯಾಪಿಂಗ್ ಕಾರ್ಯ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈಗ ಮದುವೆಯಾಗಿ ಬೇರೆ ಊರಿಗೆ ಬಂದವರು ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ನಿಮ್ಮ ಹಳೆ ಊರಿನ ಮತಪಟ್ಟಿಯಲ್ಲಿ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಯಾರ್ದಾದ್ರೂ ಅವರ ಒಂದು ಮತದಾನ ಕ್ಷೇತ್ರದ ಹೆಸರು
ಕ್ರಮ ಸಂಖ್ಯೆ ಇವು ಎಲ್ಲವನ್ನ ಸಹ ಹೇಗೆ ಹುಡುಕೋದು, ನೀವೀಗ ಅಲ್ಲಿಗೆ ಹೋಗಕ್ಕಾಗಲ್ಲ, ಅಲ್ಲಿ BLO ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ ಅಂತಂದ್ರೆ ನೀವು ನಿಮ್ಮ ಇಲ್ಲಿ BLO ಆಫೀಸರ್ಗೆ ಕೊಡಬೇಕು ಅಂದ್ರೆ ನಾನು ಡೈರೆಕ್ಟ್ ಲಿಂಕ್ ಅನ್ನ ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ತಂದೆ ಮತ್ತೆ ನಿಮ್ಮ ಅಜ್ಜನ ಹೆಸರು ಇರುತ್ತೆ, ಅದನ್ನ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಕ್ರಮ ಸಂಖ್ಯೆನೂ ಸಿಗುತ್ತೆ, ಭಾಗ ಸಂಖ್ಯೆನೂ ಸಿಗುತ್ತೆ, ವಿಧಾನಸಭಾ ಕ್ಷೇತ್ರದ ಹೆಸರು ಸಿಗುತ್ತೆ, ತಂದೆ ನಿಮ್ಮ ಅಜ್ಜನ ಹೆಸರು ಕೂಡ ಅಲ್ಲಿ ಸರ್ಚ್ ಮಾಡಿ ನೀವು ಹುಡುಕಬಹುದು. ಹೇಗೆ ಹುಡುಕೋದು ಅಂತ ಡೈರೆಕ್ಟ್ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನೇರವಾಗಿ ಹುಡುಕುವಂತ ಕೆಲಸ ಮಾಡಬಹುದು. ಓಕೆನಾ? ಹಾಗಾಗಿ ಇನ್ನ ಜೀವಿತಾವಧಿ ಪ್ರಮಾಣ ಪತ್ರ ಸಲ್ಲಿಕೆ ಬಗ್ಗೆ ನಾನು ನಿನ್ನೆ ಹೇಳಿದ್ದೆ, ಇನ್ನು ಸರ್ಕಾರದಿಂದ ಅಧಿಕೃತ ಆದೇಶ ಬಂದಿಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ಕೆಲವೊಂದಿಷ್ಟು ಕಮೆಂಟ್ಗಳು, ಯಾಕೆ ಸಲ್ಲಿಕೆ ಮಾಡಬೇಕು, ಇದು ಫೇಕ್ ನ್ಯೂಸ್, ಯಾರು ಕೂಡ ಸಲ್ಲಿಕೆ ಮಾಡೋದಕ್ಕೆ ಹೇಳಿಲ್ಲ, ನಾವು ಈಗಿರುವಂತ ಅಪ್ಡೇಟ್ ಗಳನ್ನ ನಿಮಗೆ ಕೊಡ್ತಾ ಇರ್ತೀವಿ. ಆದರೂ ಸಹ ಕೆಲವರು ಕಮೆಂಟ್ ಮಾಡ್ತಾ ಇದ್ರಿ. ಕಾರ್ಯದರ್ಶಿಯವರಿಗೆ ದಿನೇಶ್ ಗೂಳಿಗೌಡ ಅವರು ಪತ್ರ ಬರೆದಿರ್ತಕ್ಕಂಥದ್ದು ನಾನು ಸ್ಕ್ರೀನ್ ಮೇಲೆ ಪ್ರೂಫ್ ಹಾಕಿದ್ದೀನಿ, ನೀವು ನೋಡಬಹುದು. ಖಂಡಿತವಾಗ್ಲೂ ನಾವು ಈ ರೀತಿ ಯಾವುದೇ ಅಧಿಕೃತ ಮಾಹಿತಿ ಬರ್ದೇನೆ ಸುಮ್ನೆ ವಿಡಿಯೋ ಮಾಡಿ ಪೋಸ್ಟ್ ಮಾಡೋದಿಲ್ಲ. ಈಗ ಆಲ್ರೆಡಿ ಅವರು ಮುಖ್ಯ ಕಾರ್ಯದರ್ಶಿ ಅವರಿಗೆ ಏನ್ ಪತ್ರ ಬರೆದಿದ್ದಾರೆ, ಈಗ ಆಲ್ರೆಡಿ ಜೀವಿತಾವಧಿ ಪ್ರಮಾಣ ಪತ್ರ ಸಲ್ಲಿಕೆ ಮಾಡೋದು ಒಳ್ಳೇದು ಅಂತ ಹೇಳಿ, ಇದ್ರ ಬಗ್ಗೆ ಸರ್ಕಾರದ ನಿಲುವು ಏನಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳ್ಕೋಬೇಕಾಗಿದೆ. ಜೀವಿತಾವಧಿ ಪ್ರಮಾಣ ಪತ್ರ ಅಂದ್ರೆ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ, ಯಾವುದೋ ಒಂದು ಜೆರಾಕ್ಸ್ ಶಾಪ್ ಅಲ್ಲಿ ಯಾವ ರೀತಿಯಾಗಿ ಸಿಗುತ್ತೋ ಫಾರ್ಮೆಟ್, ಅದೇ ಫಾರ್ಮೆಟ್ ಅಲ್ಲೇ ನೀವು ಇಲ್ಲಿ ಲೈಫ್ ಸರ್ಟಿಫಿಕೇಟ್ ಅಂತ ಕೇಳಿದ್ರು ಕೊಡ್ತಾರೆ. ಅದನ್ನ ನೀವು ಸಬ್ಮಿಟ್ ಮಾಡಬಹುದು. ಸಬ್ಮಿಟ್ ಯಾರಿಗೆ ಅಂದ್ರೆ ನಿಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಬ್ಮಿಟ್ ಮಾಡುವಂತ ಅವಶ್ಯಕತೆ ಇರುತ್ತೆ. ಸದ್ಯಕ್ಕಂತೂ ಅದು ನೋಡೋಣ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ, ಕೊಡಬೇಕಾ ಬೇಡವಾ ಅಂತ ಇನ್ನು ಡಿಸೈಡ್ ಮಾಡಿ ಹೇಳೋದೊಂದು ಬಾಕಿ ಇದೆ. ಹಾಗಾಗಿ ಕಾದ್ ನೋಡಬೇಕಾಗಿದೆ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಅದಾದ ನಂತರ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ನೆಕ್ಸ್ಟ್, ವೋಟರ್ ಐಡಿಯಲ್ಲಿ ಏನಾದ್ರೂ ಅಡ್ರೆಸ್ ಚೇಂಜ್ ಮಾಡಿದ್ರೆ, ವೋಟರ್ ಐಡಿಯಲ್ಲಿ ಏನಾದ್ರೂ ಹೆಸರನ್ನ ಬದಲಾವಣೆ ಮಾಡಿದ್ರೆ ನಮಗೆ ಗೃಹಲಕ್ಷ್ಮಿ ಹಣ ಬರೋದು ಏನಾದ್ರೂ ಸ್ಟಾಪ್ ಆಗತ್ತಾ ಅಂತ ಬಹಳಷ್ಟು ಜನ ಕೇಳಿದ್ರ. ಬಟ್ ಖಂಡಿತವಾಗ್ಲೂ ವೋಟರ್ ಐಡಿಯಲ್ಲಿ ಬದಲಾವಣೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ಲಿಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ? ನಿಮಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ, ಗೃಹಲಕ್ಷ್ಮಿ ಹಣ ಬರದೇ ಇರೋದಕ್ಕೆ ಪ್ರಮುಖ ಕಾರಣಗಳು ಏನೇನು ಅಂತ ಹೇಳಿ. ನೀವು ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಚೆಕ್ಔಟ್ ಮಾಡಿ, ಸಾಕಷ್ಟು ವಿಡಿಯೋಗಳನ್ನು ಇದಕ್ಕೆ ಸಂಬಂಧಪಟ್ಟಾಗ ಆಲ್ರೆಡಿ ಹೇಳಿದ್ದೇನೆ. ರೇಷನ್ ಕಾರ್ಡ್ ನಲ್ಲಿ ನೀವು ಮನೆಯೊಡತಿ ಬದಲಾವಣೆ ಮಾಡಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಮತ್ತೆ ನೀವು ರೇಷನ್ ಕಾರ್ಡ್ ನಲ್ಲಿ ಅಡ್ರೆಸ್ ಚೇಂಜ್ ಮಾಡೋದಾಗ್ಲಿ, ಮೊಬೈಲ್ ನಂಬರ್ ಚೇಂಜ್ ಮಾಡೋದಾಗ್ಲಿ, ಮಕ್ಕಳ ಅಥವಾ ಇನ್ನೊಬ್ಬ ಸದಸ್ಯರ ಮನೆಯೊಡತಿ ಮೇನ್ ಸದಸ್ಯರನ್ನ ಹೊರತುಪಡಿಸಿ ಬೇರೆ ಯಾವುದೇ ಸದಸ್ಯರನ್ನ ಸೇರ್ಪಡೆ ಮಾಡೋದಾಗ್ಲಿ, ಡಿಲೀಟ್ ಮಾಡೋದಾಗ್ಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಆಧಾರ್ ಅಪ್ಡೇಟ್ ಮಾಡಿಸೋದ್ರಿಂದ ಗೃಹಲಕ್ಷ್ಮಿ ಹಣಕ್ಕೆ ತೊಂದರೆ ಆಗಲ್ಲ. ಮೊಬೈಲ್ ನಂಬರ್ ರೇಷನ್ ಕಾರ್ಡ್ ಅಲ್ಲಿ ಬದಲಾವಣೆ, ಅಡ್ರೆಸ್ ಬದಲಾವಣೆ, ಬೇರೆ ಮಕ್ಕಳನ್ನು ಸೇರಿಸಿರ್ತೀರ ಅಂದ್ರೆ ಅದರಿಂದ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ನಿಮಗೆ ನಿರಂತರವಾಗಿ ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ. ಓಕೆನಾ? ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿದ್ರೆ ಮಾತ್ರ ನಿಮಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಸ್ವಲ್ಪ ದಿನಗಳ ಕಾಲ ಲೇಟ್ ಆಗಬಹುದು. ಯಾಕೆಂದ್ರೆ ಈಗ ಆಲ್ರೆಡಿ ನಿಮ್ಗೆ ಹಳೆ ಆಧಾರ್ ಸೀಡಿಂಗ್ ಬ್ಯಾಂಕ್ ಲಿಂಕ್ ಆಗಿರುತ್ತಲ್ಲ, ಅದು ಚೇಂಜ್ ಆಗ್ಬಿಟ್ಟು ಗವರ್ಮೆಂಟ್ ವೆಬ್ಸೈಟ್ ಅಲ್ಲಿ ಬದಲಾವಣೆ ಆಗಲಿಕ್ಕೆ ಅದರದೇ ಆದ ಒಂದಿಷ್ಟು ಸಮಯಾವಕಾಶ ಬೇಕಾಗಿರೋದ್ರಿಂದ ಗೃಹಲಕ್ಷ್ಮಿ ಹಣ ಬರೋದು ಸ್ವಲ್ಪ ಲೇಟ್ ಆಗತ್. ಬಿಟ್ರೆ ಮತ್ತೆಲ್ಲಾ ದಾಖಲಾತಿಗಳು ಸರಿ ಇದೆ, ನಾವು ಯಾವುದೇ ಬದಲಾವಣೆ ಮಾಡಿಲ್ಲ, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಲ್ಲ, KYC ಕೂಡ ಚೆಕ್ ಮಾಡಿದ್ದೇವೆ, ಪ್ರತಿ ಒಂದು ಸರಿ ಇದೆ ನಮ್ದು. ಆದ್ರೂ ನಮಗೆ ಹಣ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡಿದೀವಿ. ಕೆಲವ್ರದ್ದು ಪುಸ್ಟ್ ಡಿಬಿಟಿ ಇದೆ, ಕೆಲವ್ರದ್ದು ಸಕ್ಸಸ್ ಅಂತ ಇದೆ, ಕೆಲವ್ರದ್ದು ಅಪ್ರೂವ್ಡ್ ಅಂತ ಇದೆ. ಆದ್ರೂ ನಮಗೆ ಹಣ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ, ನಿಮ್ಮೆಲ್ಲರಿಗೂ ಸಹ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ಬೋದು. ಓಕೆನಾ? ಸದ್ಯಕ್ಕೆ ಇದಿಷ್ಟು ಮಾಹಿತಿ ಒಂದೇ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.